ಟೆನ್ಷನಾ ರಿಸಲ್ಟ್ ಟೆನ್ಷನಾ ಅದಕ್ಕೆ ಸೈಕಲ್ ತೊಗೊಂಡೋಗ್ತಾ ಇಲ್ಲ ನೀನು ಹಾಂ ನಿನ್ನ ಜೊತೆ ಹೋಗ್ತೀಯ ರಿಸಲ್ಟ್ ತೊಗೊಂಡೇ ಬರ್ತಿ ಬಂದಮೇಲೆ ಬರೋದಾ ಆಂಟಿನೂ ಕೆಲಸ ಮಾಡ್ತಾಯಿದ್ದಾರೆ ಗುಡ್ ಮಾರ್ನಿಂಗ್ ಆಂಟಿ ಗುಡ್ ಮಾರ್ನಿಂಗ್ ಶಂಭು ಸ್ವಲ್ಪ ಅನ್ನ ಸಾರು ತಿಂತಾಳ ಅಂತ ಶಂಭು ಶೇಂಗಾ ಚಟ್ನಿ ಹುರುಳು ಚಟ್ನಿ ಏನು ಬೇಕಾ ಶಂಭು ಬಿಟ್ರಿ ಸಾವಕಾಶ ಒಂದು ಸೈಡ್ಲಿ ಹುಷಾರಾಗಿ ಎಲ್ಲ ಕಿಟಕಿ ಒರೆಸ್ಕೊಳ್ತಾರು ಸ್ನಾನ ಮಾಡಿ ಅಲ್ಲೇ ಹೋಗ್ಯಾರ ನೋಡಿ ಏನು ಅವ್ರಿಗೆಲ್ಲ ಹೇಳ್ತಾ ಇದ್ದಾರೆ ಕೆಲಸದೆಲ್ಲ ಟೈಮ್ ಕಡೆ ನೋಡ್ಕೋತ ಚಿನ್ನು ಮಾಡತ್ತಾರ ಟೈಮ್ ಆಗೈತೆ ಭಾಳಷ್ಟು ಮಷಿನ್ಗಳು ಬಟ್ಟೆ ಹಾಕಿ ಬಂದಾರೆ ಮಷಿನ್ ಚಾಲೂ ಮಾಡಿಲ್ಲ ಏನಿಲ್ಲ ಹೌದು ಈಗ ಹಾಕಿ ಬಂದೇನ ಇಲ್ಲ ಬಿಡಿ ಫ್ರೈ ಮಾಡ್ಕೊಂಡು ಗಾಡಿ ತೊಗೊಂಡು ಹೋಗೇ ಬಿಟ್ರೆ ನೋಡಿ ಆಮ್ಲೆಟ್ ಮಾಡ್ತಾಯಿದ್ದೀನಿ ಮತ್ತು ಅನ್ನ ಇದೆ ಅಲ್ಲಿ ಆಮ್ಲೆಟ್ ಅನ್ನ ನಾವು ಇವತ್ತು ಚಪಾತಿ ಮಾಡತ್ತಿಲ್ಲ ಎಲ್ಲ ಕೆಲಸಗಳು ಭಾಳ ಅದಾವ ಆಮೇಲೆ ನಾ ರೊಟ್ಟಿ ಮಾಡ್ತೀನಿ ಕೆನಿ ಎಲ್ಲ ಹಿಂಗೆ ಸ್ಟಾಕ್ ಮಾಡಿ ಇಡ್ತೀನಿ ನೋಡಿ ನಾ ಎಲ್ಲ ಹಿಂಗೆ ರೆಡಿ ಮಾಡಿ ಫ್ರಿಜ್ ಒಳಗೆ ಇಟ್ಟಿರ್ತೀನಿ ಮತ್ತು ತೆಗೆದಿರ್ತೀನಿ ಆಮೇಲೆ ಸ್ವಲ್ಪ ಹೆಪ್ಪ ಹಾಕ್ತೀನಿ ಅದ್ರೊಳಗೆ ಹಾಕಿ ಈಗ ಇಟ್ಬಿಡ್ತೀನಿ ಒಂದಿನ ಹೊರಗಡೆ ಆಮೇಲೆ ಬೆನ್ನಿ ತೆಗಿತೀನಿ ಎಷ್ಟು ಚೆನ್ನಾಗಿ ಕೆಲ್ಸಕ್ಕೆ ಬಂದಾರ ನೋಡಿ ಎಲ್ಲರೂ ಗ್ಯಾಸ್ ಬೈನು ಬಂದಾರ ಇವ್ರು ಬಂದಾರ ಇವರಿಗೆ ಎಲ್ಲರೂ ಕೊಟ್ಟು ಬರ್ಬೇಕು ಮಸ್ತ್ ಅನ್ಸೋದಿಲ್ಲ ಕಲರ್ ಬ್ಲೂ ಇವತ್ತೆಲ್ಲ ಮುಗಿಸ್ತಾರೆ ಅವರು ಎಲ್ಲ ನಾವು ಪಳಿಗಳು ರೆಡಿ ಆಗ್ತಾ ಇದ್ದಾವೆ ಕುತ್ಕೊಳಕ್ಕೆ ನಮ್ಗೆ ಏನು ತಲೆ ಬಿಡ್ತಾರೋ ಏನಪ್ಪ ರಿಸಲ್ಟ್ ಯಾವಾಗ ಬರುತ್ತೆ ಬರೋದನ್ನ ಇವತ್ತು ಸ್ವೀಟ್ ಏನಾದ್ರು ಮಾಡಿಡ್ಲಿ ಯಾಕೆ ಆಮೇಲೆ ಆಯ್ತಂದ್ರೆ ಆಮೇಲೆ ಎಲ್ಲರೂ ಕೊಡೋದು ನಾವು ಸ್ವೀಟ್ ತರಿಸಿ ಇವತ್ತು ರಿಸಲ್ಟ್ ಬಂದು ಕೊಡೋದಿಲ್ಲ ಎಲ್ಲರಿಗೂ ಓಕೆ ಮಾಡ್ಲಾ ಚಾ ಮಾಡಲಿ ಓಕೆ ಮಾಡ್ತೀನಿ ನಿಮ್ದೇನ ನೀ ಅಭ್ಯಾಸ ತಗೊಳತ್ತಿ ಶಂಭುವಿಗೆ ಹಾಂ ಯಾಕೆ ಹಿಂಗದೇರಿ ಇಬ್ರು ಅಣ್ಣ ತಂಗಿ ಯಾಕೆ ಮೊನ್ನೆ ಹಂಗೆ ಹೋಗಿ ಹೇಳ್ದೆ ನಮಗೆ ಮನೆ ಜಾರಿಸ್ತೀರಿ ನೀನು ಭಾಳ ದೊಡ್ಡ ತೆಗ್ದಾರಲ್ಲ ಹಾಂ ಇಟ್ಟಾಳ ಮತ್ತೆ ಎಲ್ಲಿ ಆ ಕಡೆ ಇರ್ತೀರಾ ಅಪ್ಪು ಇಟ್ಬಿಡ್ತಾನೆ ಬರ್ರಿ ಊಟ ಮಾಡಿ ಟೈಮ್ ಹಾಂ ಏನಾಯ್ತು ಹಾಂ ರಿಸಲ್ಟ್ ಬಂತು As of January 8th, the Rajiv Gandhi University has released the result. ಓ ನಾವು ಸ್ವೀಟ್ ತಿನ್ನೋದು ನೀ ಟೆನ್ಷನ್ಗೆ ಹೋಗಿದಿ ಯಾಕೆ ಅಪ್ಪು ಯಾಕೆ ಹಂಗ್ಯಾಕೆ ನಡ್ಗಾತೀನಿ ನೀರು ಕೊಡ್ಲಿ ನೀನು ಅದಕ್ಕೆ 2-3 ದಿನ ನಡ್ಗಾತೀನಿ ಎಷ್ಟೊಂದು ಅಭ್ಯಾಸ ಮಾಡಿದಿ ಎಷ್ಟೊಂದೆಲ್ಲ ಬರೆದು ಬಂದಿದಿ ಯಾಕೆ ನಂಗೆ ಗೊತ್ತಿಲ್ಲ ಎಲ್ಲ ನನ್ನ ಅಭಿಮಾನಿ ದೇವ್ರಿಗೆ ಏನು ಗೊತ್ತಿಲ್ಲ ರಾತ್ರಿ ಆಗಲಿ ಕಣ್ಣು ಮುಂದೆ ಬುಕ್ ಇಟ್ಕೊಂಡು ಕೊಡ್ತಿ ಅಲ್ಲೇ ಮಲ್ಕೋತಿ ಓದ್ಕೋತ ಮತ್ತೆ ಎಕ್ಸಾಮ್ ರಿಸಲ್ಟ್ ಬಂದ ಟೆನ್ಷನ್ ಮಾಡ್ಕೊಳತಿ ಯಾವಾಗಲೂ ಒಳ್ಳೆ ಫಲ ಒಳ್ಳೇದೇ ಆಗ್ತದ ಚಲೋನ ಆಗ್ತೈತಿ ನಿನಗೆ ಏನು ಟೆನ್ಷನ್ ತಗೋಬೇಡ ಆರಾಮ್ ಕೂಲಾಗಿ ತಗೋ ಒಳ್ಳೇದಾಗ್ಲಿ ಯಾಕಂದ್ರೆ ಒಳ್ಳೇದನ್ನ ಕಲಿಯಕ್ಕೆ ಹೋಗಿದಿ ಒಳ್ಳೇದ ಹಾಂ ಅಪ್ಪು ಏನಿನ್ ನೀನು ಮನ್ಯಾಗದಿ ಮನ್ಯಾಗ ಬರೋ ಟೈಮ್ದಾಗ ರಿಸಲ್ಟ್ ಬಂತು ಸ್ವಲ್ಪ ಸುಮ್ಮನೆ ಇರ್ತಿ ನಡು ಚೇ ಹಾಲು ಕಾಸ್ಲಿಕ್ಕೆ ಇಟ್ಟಿದ್ದೀನಿ ಬೆಳಿಗ್ಗೆ ತೊಗೊಂಬಂದಾರ ಆಂಟಿ ಮತ್ತಿದು ನಮ್ಮ ಹಾಲ್ದವ್ರು ಕೊಡ್ತಾರಲ್ಲ ಅವ್ರು ಕೊಟ್ಟಾರ ಒಂದು ಸ್ವಲ್ಪ ವಿಡಿಯೋ ಆ್ಯಕ್ಟಿಂಗ್ ಮಾಡ್ತೀನಿ ಜಾಗ ಚೇಂಜ್ ಆಯಿತು ಕರೆಕ್ಟ್ ಹೇಳಿದ್ ನಾನು ಹೌದು ಮತ್ತೆ ಅಲ್ಲೇ ಹಸ್ತಿದ್ವಲ್ಲ ಅದ ಹಿಂಗ್ಯಾಕ ನೋಡಿ ಅಭಿಮಾನಿ ದೇವ್ರಿ ನಮ್ಮ ಮನ್ಯಾಗ ಏನ್ ನಡ್ದೈತಿ ನೋಡಿ ಇಲ್ಲಿ ಯಾಕಪ್ಪ ಏನಾಯ್ತ ಟೆನ್ಷನ್ ಏನಾಯ್ತು ಎಷ್ಟು ಸುಲಭ ಅದಂತೂ ನಾ ಹೇಳತೀನಿ ಏನವ ಇವ್ರ ಇಬ್ರು ಹಿಂಗ್ಯಾಕ
ಪಾಸ್ ಏನಾಗಿರ್ಬೋದು? ಪಾಸ್ ನಂಗಂತೂ ಡಿಸ್ಟಿಂಕ್ಷನ್ ಅನ್ಸತೈತಿ. ಅದೆಲ್ಲ ಮಾತಾಡ್ಬೇಡ್ರಿ. ಪಾಸ್ ಅಂತ ಹೇಳಿದ್ರೆ ಪಾಸ್ ಆಗಿಲ್ಲ. ಶೇ ಅಪ್ಪು ಚಲೋ ಆಯ್ತು. ಸ್ವೀಟ್ ತರ್ಸು ಈಗ. ಶಾಂಭವಿ ಡಿಸ್ಟಿಂಕ್ಷನ್. ಶಾಂಭವಿ ಏನಿದೆ? ಪಾಸ್ ಆದೇನಾ? ನಾನು ಪಾಸ್ ಆಗೋದು ಶಾಂಭವಿ ಕಾಂಗ್ರ್ಯಾಚುಲೇಷನ್. ಶಾಂಭವಿ ಕಾಂಗ್ರ್ಯಾಚುಲೇಷನ್ಸ್. ಅಪ್ಪ ಫೋನ್ ಹಚ್ಚ್ರಿ ಮೊದ್ಲ. ನಾನು ಪಾಸ್ ಆದ ಫೋನ್ ಹಚ್ಚಪ್ಪಾಗ. ನೀರ್ ಪಾಸ್ ಆಗ್ತಿ ಅಂತ ರಾತ್ರಿ ಹಗ್ಲಿ ಅಭ್ಯಾಸ ಕಣ್ಣುಗಳು ಹೇಳ್ತಾವ್ ನಿನ್ನ. ಅನ್ಸಿತ್ತು ನನಗೆ ಗೊತ್ತೈತ್ ಮೊದ್ಲ. ಯಾಕಂದ್ರೆ ನಿಂದ ಒಂದೊಂದು ಕ್ಷಣ ಓದೋದ್ ನಾ ಬುಕ್ಗಳು ನೋಡೇನಿ. ಏ ಅಮ್ಮ ಗಪ್ ಕೂಡ. ಏ ಅಮ್ಮ ನನ್ನ ಎಕ್ಸಾಮ್ ಐತೆ ಮಾತಾಡಬೇಡ ಅಮ್ಮ ಅಂದ ಚಲೋ ಆಯ್ತು. ಚಾನ್ಸ್ ಹೊಡೆದ ಇದ್ರ ಸೆಕೆಂಡ್ ಇಯರ್ ಒಳಗೆ ಡಿಸ್ಟಿಂಕ್ಷನ್ ಮಾಡಿದ್ಲಲ್ಲ ಆಕೆ ಅನಾತಿದ್ಲ. ಅದ ನಾ ಮಾಡ್ತೇನಮ್ಮ ಶಾಂಭವಿ ಅವಂಗ ಬಹಳ ಖುಷಿಯಾಗಿ ಎಕ್ಸ್ಪ್ರೆಷನ್ ಇದನ್ನ ಮಾಡಕ್ ಆಗ್ಬಾರ್ದ. ಇಲ್ಲ ಚಲೋ ಬಹಳ ಚಲೋ ಆಗಿ. ಅಪ್ಪಾಜಿ ಫೋನ್ ಹಚ್ತಾ ಇದ್ದಾಳ ಈಗ. ಅವ್ರ ಅಪ್ಪಾಜಿ ಹಲೋ ಪಾಸ್ ಆದೆ. ಅಮ್ಮ ಮಾತಾಡ್ತಾರ ನೋಡಿ. ಯಾರು ಮಾತಾಡ್ರ ನಾನ ಮಾತಾಡ್ತಾನ. ಚಿನ್ನು ಡಿಸ್ಟಿಂಕ್ಷನ್ ಡಿಸ್ಟಿಂಕ್ಷನ್ ಮಾಡ್ಯಾಳ ನೋಡ್ರಿ. ಭಾರಿ ಮಾಡ್ಯಾಳ. ಚಲೋ ಆಗೈತೆ. ಅಪ್ಪ ಅಂತೂ ಭಾಳ ಖುಷಿಯಾಗಿ ಮಾತಾಡಕ್ ಬರುವತ್ತ. ಫುಲ್ ಖುಷಿ ಆಗ್ಬಿಟ್ಟಾರ. ಓ ದೇವರೇ, ಶಾಂಭವಿಂದ ರಿಸಲ್ಟ್ ಬಂತು. ಬಹಳ ಚೆನ್ನಾಗಾಯ್ತು. ಡಿಸ್ಟಿಂಕ್ಷನ್ ಮಾಡಿದಾಳ. ಬಹಳ ಖುಷಿ ಆಗೈತಿ. ಇವಾಗ ಸ್ವೀಟ್ ಎಲ್ಲರಿಗೂ ನಾ ಕೊಡ್ತೇನಿ. ನಮ್ ಯಾರ್ಯಾರು ಕೆಲಸ ಮಾಡಕ್ ಬಂದಾರಲ್ಲ ಎಲ್ಲ ನನ್ನ ಅಭಿಮಾನಿಗಳಿಗೆ ಅವ್ರಿಗೆಲ್ಲರೂ ಸ್ವೀಟ್ ತಿನ್ನಿಸ್ತೇನಿ. ನಾನು ಅವಾಗಿಂದ ದಾರಿ ಕಾಯ್ತಿದ್ದೆ. ಅವ್ರ ಕೆಲಸನೂ ಮುಗ್ದದ. ನಾಳೆಯಿಂದ ಅವ್ರು ನಮ್ಮ ಮನೆಗೆ ಬರ್ತಾ ಇಲ್ಲ. ರಿಸಲ್ಟ್ ಬಂದದ. ಅವ್ರಿಗೂ ಸ್ವೀಟ್ ತರಿಸೋಣ. ಮತ್ತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಮೃದ್ಧಿ ರಿಸಲ್ಟ್ ಚೆನ್ನಾಗಾಯ್ತು. ಡಿಸ್ಟಿಂಕ್ಷನ್ ಮಾಡಿದ್ಲು. 5 o'clock ಆಯ್ತು. ಚಾಯ್ ಮಾಡಕ್ಕೆ ಇಟ್ಟಿದ್ದೀನಿ ಅವ್ರಿಗೆ. ಶಾಂಭವಿದ್ ರಿಸಲ್ಟ್ ಅದು ಬಂದದ. ನಾ ಅಂತೂ ಭಾಳ ಖುಷಿಯಾಗಿದ್ದೀನಿ. ಭಾಳ ಚೆನ್ನಾಗಿ ಮಾಡಿದಾಳ ಅವಳು. ಮತ್ತೆ ಏನಾದ್ರು ಸ್ವೀಟ್ ತರಿಸೋಣ. ನೋಡೋಣ ಏನೇನಾಗ್ತದೆ, ಏನೇನು ಮಾಡ್ತಾರೆ, ಏನು ಸ್ವೀಟ್ ತರಿಸ್ತಾರೆ ನೀವು ನೋಡ್ರಿ. ಚಾಯ್ ಕುದೀತಾ ಇದೆ. ಕೊಡ್ತೀನಿ ಅವ್ರಿಗೂ. ಮೆಣಸಿನ್ಕಾಯಿಗೂ ಮಾಡೋದಿತ್ತಲ್ಲ. ಹಾಂ ಇವರ ಭಾಳ ಇಷ್ಟ ಆಗೈತೆ. ಯಾಕಂದ್ರೆ ಭಾಳ ಭಾರಿ ಆತದ. ಚಾಯ್ ಕುದೀತಾ ಇದೆ. ಕೊಟ್ಬಿಡ್ತೀನಿ ಪಟ್ನ. ಇವ್ರು ಚಾಯ್ ಕೊಡ್ತಾ ಇದ್ದೀನಿ. ರಾಜು ಅವರ ಜ್ಯೂಸ್ ಕುಡಿತಾರಂತ. ಅವ್ರು ಚಾಯ್ ಬೇಡ ಅಂತ ಅದಕ್ಕೆ ಅವ್ರು ಜ್ಯೂಸ್ ಕೊಟ್ಟಿದ್ದೀನಿ. ಆಯ್ತು, ಇವತ್ತು ಒಂದಿನ ಲಾಸ್ಟ್ ಕೆಲಸ. ಹೋಗ್ತಾರೆ ಅವ್ರ. ಡೈಲಾಗ್ ಹೇಳ್ತೀಯಲ್ಲ ಇವತ್ತು? ಹಾಂ ಏನಪ್ಪ ಇಷ್ಟೊಂದು ತಲೆಗಳು ಅದಾವ. ನಾ ಏನಾದರೂ ಹೇಳ್ತೀವಿ ಅಂದ್ರೆ ನೀ ಹಿಂಗೆ ಮಾಡ್ತೀನಿ ನೋಡಿ. ರಾಜು ಅವರ ಇಲ್ಲಿ ಹಚ್ಚತೇರಿ. ಇಲ್ಲಿ ಸ್ವಲ್ಪ ಹಚ್ಚಾಕ ಇದಾಗ್ತದಲ್ಲ ಈ ಕಡೆ ಒಳಗಡೆ. ಆಯ್ತೀನಿ ಇಲ್ಲಿ ಇನ್ನು. ಹಾಂ ನೋಡಿ, ರಾಡ್ ಇದೆ. ರಾಡ್ಗೆ ಹೆಂಗೆ ಮಾಡಿ ಕಿಚ್ಚ ಹಚ್ಚಿ ಇಟ್ಟಿದ ನೋಡಿ. ಐಡಿಯಾ ಮಾಡಿ ಅಲ್ಲೇ ಅದನ್ನು ಚಾ ಕುಡಿಯೋದ ಅವ್ರ ಜೊತೆ ಮಾತಾಡ್ಕೋತ. ಅದಕ್ಕೂ ಸಿಲ್ವರ್ ಮಾಡಂದಾರು. ಅಯ್ಯೇ ಬಾಪ್ರೇ. ಆಶೀರ್ವಾದ ಮಾಡಿ. ಅವಳಿಗೆ ರಿಸಲ್ಟ್ ಬಂದದ ಇವತ್ತು. ಡಿಸ್ಟಿಂಕ್ಷನ್ ಮಾಡಿದಾಳು. ಕರೆಕ್ಟ್ ಟೈಮ್ದಾಗ ನೀವು ಬಂದ್ರಿ. ಅದೇ ರೀ. ಖುಷಿ ಆಯ್ತು. ಭಾಳ ಕಷ್ಟಪಟ್ಟು ಭಾಳ ಮುಂದನು ಈಗೂ ಹಿಂಗೆ ಭರೋಸಾ ನಮ್ಗೆ ಐತೆ. ಅವ್ರು ಅಂತಿದ್ ಮಾತನ್ನ 7 ಆಯ್ತು. ನಾವೆಲ್ಲ ದಾರಿ ಕಾಯ್ತಾ ಇದ್ದೀವಿ. ಚಿನ್ನು ಬರ್ತಾ ಇದ್ದಾರೆ. ಎಲ್ಲ ಮುಗ್ದದ. ಇವ್ರ ರೆಡಿ ಆಗಿಬಿಟ್ಟಾರೀಗ. ಇನ್ನೂ ಭಾಳ ಕೆಲಸ ಐತೆ ನಿಮ್ದು. ನಿಮ್ಗೆಲ್ಲ ಬಿಡ್ತೇವೆ ನಾವು ಆರಾಮ. ಎಲ್ಲ ಇದು ಮಾಡ್ಕೊಂಡು ಹೋಗೋದ ನೋಡಿ. ಟೈಮ್ ಆಯಿತು. ಅಪ್ಪ ಅವರೆಲ್ಲ ದಾರಿ ಕಾಯ್ಕೊತ ಕೂತಾರೆ. ಎಲ್ಲೇನು ಸ್ವೀಟ್ಸ್ ಬಂತು. ಶಾಂಭವಿ
ತಗೋ ತಗೋ ಶೋಭು ಹಿಡ್ಕೊ. ಕಲ್ಯಾಣಿ ಕಲ್ಯಾಣಿ ಸ್ವೀಟ್ಸ್. A big hug to my daughter for having distinction. So yeah, struggled so hard studying. ಸೊ ಡ್ಯಾನ್ಸ್ ಮಾಡಿ ಇಲ್ಲ ಯಾಕಂತಂದ್ರೆ ಅವ್ರಿಗೆ ಸ್ವೀಟ್ ಸಂಬಂಧ ರಿಸಲ್ಟ್ ಸಲುವಾಗಿ ಅವ್ರಿಗೆಲ್ಲ ಸ್ವೀಟ್ ಕೊಡ್ತಾ ಇದೀವಿ. ಇವತ್ತು ನಮ್ಮ ಮನೆಯಲ್ಲಿ ಮನೆಗೆ ಬಣ್ಣಗಾರರು ಪೇಂಟರ್ಸ್, ಮೇನ್ ಪೇಂಟರ್ ಮೇಸ್ತ್ರಿ ರಾಜು, ನಿಮ್ಮ ಸರ್ ನಾಯಕ್, ರಾಜು ನಾಯಕ್, ಆಮೇಲೆ ನಮ್ಮ ಕಿಚ್ಚ ಸುದೀಪ್. ನಮ್ಮ ಮನೆಯೊಳಗೆ ನೀವು ಬಣ್ಣ ಹಚ್ತಾ ಇದ್ರಿ, ಎಷ್ಟು ಸಮಾಧಾನದಿಂದ ಎಷ್ಟು ಶಾಂತಿಯಿಂದ ಬಣ್ಣ ಹಚ್ಚಿದ್ರಿ. ಫಸ್ಟ್ ಟೈಮ್ ನಾವು ಇಂಥ ಕೆಲಸಗಾರ ನೋಡಿದೀವಿ. ಬಹಳಷ್ಟು ಮಂದಿ ನಮ್ಮ ಮನೆಗೆ ಜನ ಕೆಲಸಕ್ಕೆ ಬಂದಿದ್ದಾರೆ. ಗೌಂಡಿ ಇರ್ಬೋದು, ಅಥವಾ ಫ್ಯಾಬ್ರಿಕೇಶನ್ ಇರ್ಬೋದು, ಅಥವಾ ಪ್ಲಂಬರ್ಸ್ ಇರ್ಬೋದು, ಬಹಳಷ್ಟು ಜನ ಕೆಲಸಗಾರ ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಹೋಗ್ತಾ ಇರ್ತಾರೆ. ಬಸ್ ಇಷ್ಟು ಸಿಸ್ಟಮೆಟಿಕ್ ಆಗಿ ಶಾಂತಿಯಿಂದ ಏನೋ ವೇಸ್ಟ್ ಮಾಡೋದ, ಆಮೇಲೆ ನಮ್ಮ ಮನಸ್ಸಿಗೆ ಬರುವಾಗೆಲ್ಲ ಅದಕ್ಕೆ ಬಹಳ ಥ್ಯಾಂಕ್ ಯು, ಧನ್ಯವಾದ. ನಿಜ. ಸೊ ಕ್ಲಾಪ್ಸ್ ಇವತ್ತು ಮೋಸ್ಟ್ಲಿ ನೀವು ಮುಗಿಸಿದ್ರಿ ಅಂತ ಕೆಲಸ. ಮುಂದಿನ ಒಂದು 2-3 ದಿವಸ ಬಿಟ್ಟು ಬಂದ್ ಮಾಡ್ರಿ ಅಂತ ಹೇಳಿದ್ರಿ, ಬಂದ್ ಮಾಡ್ರಿ. ಆಮೇಲೆ ಇನ್ನೊಂದು ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಭ ಅಂತಂದ್ರೆ ನನ್ನ ಮಗಳ ಸಮೃದ್ಧಿ 2ನೇ ವರ್ಷದ MBBS ಡಿಸ್ಟಿಂಕ್ಷನ್ ದಲ್ಲಿ ಪಾಸ್ ಆಗಿಲ್ಲ. ರಿಸಲ್ಟ್ ಆಕೆ BMS ಕಾಲೇಜ್ ಮೆಡಿಕಲ್ ಕಾಲೇಜ್ ಟಾಪರ್ ಇದ್ದಾಳೆ. ಸೊ ನಮ್ಮ ಮಗ ಶರಣ್ ಕುಮಾರ್ನು ಅವನು ಟಾಪರ್ನ, ಇವಳು ಟಾಪರ್ನ, ಇಬ್ರು ಮೆಡಿಕಲ್ MBBS ಮೆಡಿಕಲ್ ಇದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬೆಳಗಾವಿ ಇಬ್ರು MBBS ಮಾಡ್ತಾ ಇದ್ರ. ಇವತ್ತರ ರಿಸಲ್ಟ್ ಬಂದದ, ಮತ್ತೆ ಇವತ್ತು ನಿಮ್ಗೆ ಕೆಲಸ ಮುಗಿದ್ರಿ. ಈ ರಿಸಲ್ಟ್ ಅಥವಾ ಸುಸಂದರ್ಭ, ಆಮೇಲೆ ನಿಮ್ ಕೆಲಸ ಮುಖ್ಯ ಸುಸಂದರ್ಭ ನಿಮ್ಗೆ ಸಿಹಿ ತಿನಿಸಿ ನಾವು ಪ್ರೀತಿಯಿಂದ ನಗರಂತ ಕಳ್ಸಿಕೊಡ್ತಾ ಇದೀವಿ. ಮತ್ತೆ ಹೇಗೆ ಬರ್ತಾ ಇರಿ ನಮ್ಮ ಮನೆಗೆ, ಮತ್ತೆ ಏನ್ ಕೆಲಸ ಇದ್ರೆ ಮಾಡ್ತಾ ಇರ್ರಿ. ಆಮೇಲೆ ಕೆಲಸ ಇದ್ದಾಗ ಅಷ್ಟೇ ಅಲ್ಲ, ಅದೇ ಏನಿಲ್ಲ ಈ ಕಡೆ ಹೋಗೋ ಬರೋದು ಭೇಟಿ ಆಗಬಹುದು. ಓಕೆ, ಥ್ಯಾಂಕ್ ಯು, ಧನ್ಯವಾದ. ಶುರು ಮಾಡಿ ಮತ್ತೆ ನಮ್ಮಲ್ಲಿ ಕೆಲಸ ಹೆಂಗ್ ಮಾಡಿದ್ರಲ್ಲ ಇದೇ ರೀತಿ ಕೆಲಸ ಎಲ್ಲಿ ಬಾದಲ್ಲಿ ಹೆಂಗ ಪ್ರೀತಿಯನ್ನು ಮಾಡ್ಕೊತೀರಿ. ನಮ್ಗಂತ ಅಷ್ಟ ಅಲ್ಲ, ನಾವು ಸಾಹೇಬ್ರದೀವಿ ಅಂತ ಹಂಗೆ ಮಾಡ್ಕೊಳಕ್ ಹೋಗ್ಬೇಡ್ರಿ. ಬಟ್ ಯಾರೇ ಸಾಹೇಬ್ರು ಇರ್ಲಿ, ಸಣ್ಣವ್ರು ಇರ್ಲಿ, ದೊಡ್ಡವ್ರು ಇರ್ಲಿ, ಎಲ್ಲರ ಮನೆಯಾಗ ಹೆಂಗ ಪ್ರೀತಿಯಿಂದ ನಗರಂತ ಕೆಲಸ ಮಾಡ್ರಿ. ಕೆಲವೊಬ್ಬರಿಗೆ ಬಣ್ಣ ಮಾಡುವ ಆಸೆ ಇರ್ತದ, ಆದ್ರೆ ನೀವು ಕೇಳಿದ ದುಡ್ಡು ಕೊಡಕ ಅವ್ರಿಗೆ ಇರೋದಿಲ್ಲ. ಸ್ವಲ್ಪ ಬಡವರು ಇರ್ತಾರ, ಅಥವಾ ಏನೋ ಮನೆಯೊಳಗೆ ಮಕ್ಕಳ ಮದುವೆ ಇರ್ತದ, ಬಣ್ಣ ಮಾಡ್ಬೇಕಾಗಿರ್ತದ. ಯಾರೋ ಒಬ್ರು ಕೆಲವೊಂದು 100 ರೂಪಾಯಿ ಅಥವಾ ಒಂದು 500 ರೂಪಾಯಿ ಕಡಿಮೆ ಕೊಟ್ಟರು ಕೂಡ ಕೆಲಸ ಮಾಡಿ ಕೊಟ್ರು ಅವ್ರಿಗೆ. ಓಕೆ, ಅದನ್ನ ಹಿಡ್ಕೊಂಡು ಕೊಡಕ್ ಹೋಗ್ಬೇಡ್ರಿ. ಬಾಳ ಕಡಿಮೆ ನಮ್ಮ ಮನೆಯೊಳಗೆ ಮಾಡಿದಾರಲ್ಲ, ಬಹಳ ಶುರು ವರ್ಕರ್ಸ್ ಇದಾರೆ. ಯಾರ್ಯಾರ ನಮ್ಮ ಮನೆ ಒಳಗಿಂದ ಪೇಂಟಿಂಗ್ ಆಗ್ಲಿ ಅಥವಾ ವಿಡಿಯೋದವ್ರಿಗೆ ಪೇಂಟರ್ಸ್ ಯಾರು ಭೇಟಿ ಆಗಿರ್ತಾರೆ ನೋಡಿರ್ತಿಲ್ಲ, ಅವ್ರಿಗೆ ಸಂಪರ್ಕ ಮಾಡಬಹುದು. ನಮ್ಮ ಕೇಳಿದ್ರೆ ಅವ್ರ ನಂಬರ್ ಕೊಡ್ತೀವಿ. ಸೊ ನಿಮ್ದು ಕೆಲಸ ಇದ್ರೆ ಅವ್ರಿಗೆ ಕೆಲಸ ಕೊಡಬಹುದು. ಬಹಳ ಶಿಸ್ತ, ನೀಟ್, ಡಿಸಿಪ್ಲಿನ್ ಕೆಲಸ ಮಾಡ್ತಾರೆ. ಬಹಳ ಶುರು ಮಾಡ್ಯಾರ, ಸಮಾಧಾನ ಮಾಡಿದ್ರೆ ಅದನ್ನ ಮಾಡಲ್ಲ, ಇದನ್ನ ಮಾಡಿಲ್ಲ ಅಂತಿಲ್ಲ. ಎಕ್ಸ್ಟ್ರಾ ಕೆಲಸ ಕೊಟ್ಟರು ಕೂಡ ಎಲ್ಲ ಮಾಡಿ ಕುಲ ಮಾಡ್ಯಾರ. ತುಂಬಾ ಖುಷಿ ಆಗಿದೆ. ಓಕೆ, ಕಂಗ್ರಾಚುಲೇಷನ್ ಮೇಡಮ್ ನಿಮ್ಗ. ಮತ್ತೆ ನಿಮ್ ಮುಂದೆ ಚಂದ ಡಾಕ್ಟರ್ ಆಗ್ರಿ. ನಮ್ಮ ಮಕ್ಕಳಿಗೆ ನಮ್ಮ ಹೆಲ್ತ್ ಬಗ್ಗೆ ನಾವ್ ಯಾವತ್ತೋ ಒಂದ್ ದಿನ ನಿಮ್ ದೊಡ್ಡ ಹಾಸ್ಪಿಟಲ್ ಆಗ್ಲಿ, ನಿಮ್ ಹಾಸ್ಪಿಟಲ್ ನಾವ್ ಬರ್ಬೇಕು. ಮತ್ ನಿಮ್ ಕನಸೆಲ್ಲ ಇರಲಿ ಆ ದೇವ್ರಂತೇಳಿ ನಾವ್ ಕೇಳ್ಕೊತೀವ್ರಿ. ನೀವು ಚಂದ ಓದ್ರಿ, ಇನ್ನು ಯಾವ್ದೋ ಒಂದ್ ಸ್ಪೆಷಲ್ ಕೋರ್ಸ್ ಮಾಡಿ ಎಲ್ಲಾ ಜನರಿಗೆ ಸಹಾಯ ಆಗುವಂಗ ಇದನ್ ಮಾಡ್ರಿ. ಸಮಾಜ ಸೇವೆ, ದುಡ್ಡು ಸಲುವಾಗಿ ಜಾಸ್ತಿ ದುಡ್ಡು ಸಲುವಾಗಿ ಗಮನ ಕೊಡ್ದ ನೀವ್ ಇಷ್ಟೆಲ್ಲಾ ಕಷ್ಟಪಟ್ಟು ಕಲಿಯತ್ತೀರಿ, ಇಷ್ಟೆಲ್ಲಾ ಓದಾತೀರಿ ಅಂದ್ರ ನಾವು ಬಂದಂದ್ರ ನೋಡತ್ತೀವ್. ನಮ್ ಜೊತೆ ಒಂದ್ ಮಾತಾಡುದಿಲ್ಲ ನೀವ. ನಿಮ್ ಬುಕ್ಸ್, ನಿಮ್ ಪೆನ್, ನಿಮ್ದೆಲ್ಲಾ ಓದ್ಕೊಂತ ಇರ್ತೀರಿ. ಆದ್ರೂ ಖುಷಿ ಆಗ್ತೈತ್ರಿ ನಿಮ್ದೆಲ್ಲಾ ಲೈಫ್, ಎಲ್ಲಾ ನಿಮ್ದ ಫ್ಯಾಮಿಲಿ ನೋಡಿ. ಮತ್ತ ಚಲೋ ಹಂಗ ಇದನ್ ಮಾಡ್ರಿ, ಓದ್ರಿ ಅಂತ ನಾವು ದೇವ್ರ ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಫಸ್ಟಿಗೆ ಮೇಡಮ್ ಕಂಗ್ರಾಚುಲೇಷನ್ ರೀ. ಏನಿಲ್ಲ ಮೇಡಮ್, ಎಲ್ಲಾ ನೋಡಿ ಭಾಳ ಖುಷಿ ಆಯ್ತು ರೀ. ಎಲ್ಲಾ ನೀವೆಲ್ಲಾ ನೋಡ್ಕೊಂಡಿದ್ರಿ, ಎಲ್ಲಾ ಹಿಂಗೆ ಇದ್ರಿ ಮೇಡಮ್. ಎಲ್ಲಾರು ಮೇಡಮ್ ಎಲ್ಲಾ ಚಾ ಬ್ಯಾಡ ಅಂದ್ರೆ ನಮ್ಗೆ ಕೂಲ್ ಡ್ರಿಂಕ್ಸ್ ಕೊಟ್ಟಾರ. ಏನು ಬ್ಯಾಡ ಅಂದ್ರ ಒಂದ್ ನಿಮ್ಗೆ ಏನ್ ಬೇಕಾದ ಕೇಳಿ ನಮ್ಗ ಅದನ್ನ ಕೊಡ್ತಾರ್ರಿ ಮೇಡಮ್. ಎಲ್ಲಾ ಚಲೋ ಐತ್ರಿ. ಅಲ್ಲ ಮೇಡಮ್ ಕೊಡ್ತಾರಲ್ಲ, ಅದು ಸರ್ ಅವಕಾಶ ಮಾಡಿ ಕೊಟ್ಟಾರೆ. ಎಲ್ಲಾ ಒಳ್ಳೆ ಯಾಕಂದ್ರೆ ನಾನು ಯಾವಾಗ ಮಾಡ್ತೀನಲ್ಲ ಅದೇ ಶಿವಾಜಿನಗರ ನಂದು, ಜಯನಗರ ನಿಂದು ಅಂತ ಬೋರ್ಡ್ ಹಾಕೊಂಡ್ ಬಾಳು ನಾಯಿ ನೀನು. ಎನಿ ಏರಿಯಾ ಎನಿ ಸ್ಟೇಟ್ 24 hours ಆಟ ಆಡೋ ಗೂಳಿ ಇವನು.
ನಾವ್ ಹೇಳ್ಬೇಕಂದಿದ್ದಲ್ಲ ನಮ್ ಹೆಸರಿಗೆ ಹೇಳ್ಕೊಂಡಾರ್ರಿ. ಇವಾಗ ನಮ್ದು ಏನಂದ್ರಿ ಮೇಡಮ್ ಮುಂದೆ ಕಂಗ್ರಾಜ್ ತಿಳ್ಸಕ್ ಇಷ್ಟಪಡ್ತೀವಿ. ಕಂಗ್ರಾಜ್ ರೀ ಮೇಡಮ್. ಇಷ್ಟ ಓಕೆ ಥ್ಯಾಂಕ್ ಯು. ಸೇಮ್ ರೀ ಮೇಸ್ತ್ರಿ ಎಲ್ಲ ಹೇಳ್ಕೊಂಡಾರಿ. ಕಂಗ್ರಾಚುಲೇಷನ್. ನಮ್ದು ಯಾವುದೋ ನಿಮ್ಮ ಮನೆ ಕೆಲಸ ರೀ, ಹೊರಗಾಗ್ಲಿ ಒಳಗಾಗ್ಲಿ, ಆಮೇಲೆ ಎಲ್ಲ ವಾಶ್ ಮಾಡಿ ಎಲ್ಲ ಪೇಂಟ್ ಅದು ಮಾಡಿ ಕೊಡ್ತೀವ್ರಿ ನಾವು. ಮತ್ತು ನಿಮ್ಮ ಮನೇದು ಏನೋ ಒಂದು ಕೆಲಸ ಇರಲಿ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದ್ರಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9742139896. ರಾಜೀವ್ ನಾಯ್ಕ್ ಪೇಂಟರ್ ಅಂತ ಗೋಜಗಾದವ್ರಿ. ನಿಮ್ದು ಯಾವುದೋ ಕೆಲಸ ಇದ್ರೆ ನಮಗೆ ಸಂಪರ್ಕ ಮಾಡ್ಬೋದು. ನಾವು ನಿಮಗೆ ಕೇಳ್ಕೊಳ್ಳೋದು ರಾಜು ಅವ್ರು ಯಾವಾಗಲೂ ಖುಷಿಯಂಗೆ ಇರುವಂಗೆ ನೀವು ಮಾಡ್ರಿ. ಸಿಲ್ವರ್ ಇಲ್ಲಿ ನೋಡಿ ಭಾಳ ಭಾರಿನೇ ಆಗೈತೆ ಅದು. ಎಲ್ಲ ಬೆಳ್ಳಿ. ಇದೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲ ಹೊಸ ಹೊಸ ಇದನ್ನ ಆತದ. ಭಾಳ ಮಸ್ತ್ ಆಗ್ಯಾವ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟೊಂದೆಲ್ಲ ಐತಿ. ಇವತ್ತು ಭಾಳ ಕೆಲಸ ಮಾಡ್ಕೊಂಡ್ವಿ. ಪೇಂಟರ್ ಅವ್ರ ಕೆಲಸ ಮುಗಿಸಿದ್ರು. ಅವರು ನಾಳೆಯಿಂದ ಅವ್ರ ಕೆಲಸ ಮುಗೀತೀಗ. ಮತ್ತು ಸ್ವಲ್ಪ ಭಾಳಷ್ಟು ಕೆಲಸಗಳು ಅದಾವು. ಅವರೆಲ್ಲ ಬಂದ್ ಮಾಡೋರು. ನನಗೂ ಭಾಳ ಟಯರ್ಡ್ ಆಗೈತಿ, ಭಾಳ ನಿದ್ದೆ ಬಂದದ. ನಾನು ಈ ವಿಡಿಯೋಲ್ಲೇ ಮುಗಿಸ್ತೇನೀಗ. ನಿಮ್ಗೆ ಇಷ್ಟ ಆಗ್ತದಂತ ನನ್ಗೆ ಗೊತ್ತದ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋಕೆ ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ. ನೋಡಿ ಮತ್ತೆ ಏನು ಹೇಳಿದ್ದೀನಿ ನಾನು, ಈ ಕ್ಷಣ ನಮ್ದದ, ಎಂಜಾಯ್ ಮಾಡಿರಿ.